ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ಇಂಪಾರ್ಟೆಂಟ್ ಪ್ರಶ್ನೆಯೊಂದಿಗೆ ನಿಮ್ ಮುಂದೆ ಬಂದಿದ್ದೇನೆ. ನೋಡಿ, ಇಂತಹ ಪ್ರಶ್ನೆಗಳು ನೋಡೋದಕ್ಕೆ ತುಂಬಾನೇ ಸ್ಟ್ಯಾಂಡರ್ಡ್ ಆಗಿರ್ತವೆ. ಕಾರಣ ಇಷ್ಟೇ, ಇದು ನೆಟ್ ಎಕ್ಸಾಮ್ಸ್ ಇರ್ಬೋದು, ಕೆಸೆಟ್ ಬರೆಯೋರು ಇರ್ಬೋದು, KS ಹಾಗೆ HSTR ನಂತ ಮುಂಬರುವ ಎಲ್ಲ ಒಂದು ಎಕ್ಸಾಮ್ಸ್ ದೃಷ್ಟಿಯಿಂದ ಇದರ ಸಣ್ಣ ಸಣ್ಣ ಅಂಶಗಳು ಕೂಡ ನಿಮ್ಗೆ ತುಂಬಾನೇ ಪರಿಣಾಮವನ್ನ ಬೀರ್ತವೆ. ಸೊ ಬನ್ನಿ, ಇವತ್ತಿನ ಇಂಪಾರ್ಟೆಂಟ್ ಪ್ರಶ್ನೆ ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಸ್ಫೂರ್ತಿ ಅಕಾಡೆಮಿಯನ್ನ ಬೆಂಬಲಿಸಿ, ಜೊತೆಗೆ ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಈ ಚಾನಲ್ಗೆ ಬಿಗ್ಗೆಸ್ಟ್ ಆಗಿರ್ತಕ್ಕಂಥ ಒಂದು ಧನ ಸಹಾಯ ಮಾಡ್ತೀರಿ ಅಂತ ಅನ್ಕೊಂಡಿದೀನಿ. ನೋಡಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳು ನಿಮ್ಗೋಸ್ಕರವಾಗಿ ಚಾನಲ್ ಅಲ್ಲಿ ಪ್ರಕಟ ಆಗ್ತದೆ. ಹಾಯ್ ಸ್ನೇಹಿತರೆ, ನಿಮ್ಮ ಮುಂದೆ ಕಾಣಿಸ್ತಾ ಇರುವಂತಹ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಅಂತಂದ್ರೆ ಅದೇನೆ ಆಲ್ ಇಂಡಿಯಾ ಸ್ಟೇಟ್ ಪೀಪಲ್ಸ್ ಕಾನ್ಫರೆನ್ಸ್ ಬಗ್ಗೆ ಮಾತಾಡೋಣ. ಆಲ್ ಇಂಡಿಯಾ ಸ್ಟೇಟ್ ಪೀಪಲ್ಸ್ ಕಾನ್ಫರೆನ್ಸ್ ಅಂದ್ರೆ ಅಖಿಲ ಭಾರತ ರಾಜ್ಯಗಳ ಜನತಾ ಸಮ್ಮೇಳನ ಅಂತ ಕೂಡ ಇದನ್ನ ಕರಿತೀವಿ. ಈ ಸಮ್ಮೇಳನ ಯಾವ ವರ್ಷ ಮತ್ತು ಯಾವ ತಿಂಗಳಲ್ಲಿ ರಚನೆ ಆಯಿತು ಅಂತ ಕೇಳಲಾಗಿದೆ. ನೋಡಿ, ಜನವರಿ 2025 ನ ಒಂದು ನೆಟ್ ಎಕ್ಸಾಮ್ಸ್ ಪ್ರಶ್ನೆ ಮತ್ತು SSC ನಲ್ಲಿ ಕೇಳಿರುವಂತ ಇಂಪಾರ್ಟೆಂಟ್ ಹಿಸ್ಟ್ರಿ MCQ ಇದು. ನೋಡಿ, ಇದು ಸ್ಥಾಪನೆಯಾಗಿದ್ದು ಡಿಸೆಂಬರ್ 1927. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, 1928 ವೇಳೆಗೆ ಭಾರತದಲ್ಲಿ ಸೈಮನ್ ಆಯೋಗದ ಗಲಾಟೆ ನಡೀತಾ ಇತ್ತು. ಅದಕ್ಕಿಂತ ಹಿಂದೆನೆ ಆಲ್ ಇಂಡಿಯಾ ಸ್ಟೇಟ್ ಪೀಪಲ್ ಕಾನ್ಫರೆನ್ಸ್ ಅನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ಬ್ರಿಟಿಷ್ ಭಾರತೀಯರನ್ನ ಓಲೈಕೆ ಮಾಡೋದಕ್ಕೋಸ್ಕರ ಒಂದು ನಿರ್ಮಾಣಗೊಂಡಂತ ಸಂಘಟನೆ ಆಗಿತ್ತು. ಸೊ ಇಂಥ ಸಂಘಟನೆ ಬಗ್ಗೆ ಪೂರ್ಣವಾಗಿ ತಿಳ್ಕೊಳ್ಳುವಾಗ, ಹಾಗಾಗಿ ನೆನಪಿರ್ಲಿ, ಮುಂಬರ್ತಕ್ಕಂಥ ನಿಮ್ಮ ನೆಟ್ ಎಕ್ಸಾಮ್ಸ್, ಕೆಸೆಟ್ ಇರ್ಬೋದು, ಅಥವಾ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ KS ಮತ್ತೆ HSTR ಅಂತ ಪ್ರಶ್ನೆಗಳನ್ನ ಬರೆಯುವಾಗ ಅಲ್ಲಿ ನಿಮಗೆ ಇದ್ರ ಬಗ್ಗೆ ಕೇಳ್ತಾರೆ. ಆಲ್ ಇಂಡಿಯಾ ಸ್ಟೇಟ್ಸ್ ಪೀಪಲ್ ಕಾನ್ಫರೆನ್ಸ್ AISPC ಅದರ ಸ್ಥಾಪನೆ ಮತ್ತು ಹೋರಾಟ, ಹಾಗೆ MR ಜೈಕರ್ ಮತ್ತು 3 ನಾವೇನ್ ಹೇಳ್ತೀವಿ ರೌಂಡ್ ಟೇಬಲ್ ಕಾನ್ಫರೆನ್ಸ್, ದುಂಡು ಮೇಜಿನ ಸಮ್ಮೇಳನಗಳು, ಪ್ಲಸ್ ಗಾಂಧೀಜಿ ಅವ್ರ ಜೊತೆಗಿನ ಒಪ್ಪಂದಗಳನ್ನ ನಾವು ಇದ್ರಲ್ಲಿ ಅಧ್ಯಯನ ಮಾಡಬಹುದು. ನೋಡಿ, ಸೇಮ್ ಕ್ವಶನ್ಸ್ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಕೂಡ ಕೇಳಲಾಗಿತ್ತು. ಹೇಗೆ ಕೇಳಿದ್ರು ಅಂದ್ರೆ, ದಿ ಆಲ್ ಇಂಡಿಯಾ ಸ್ಟೇಟ್ಸ್ ಪೀಪಲ್ ಕಾನ್ಫರೆನ್ಸ್ had been founded in which month and year ಅಂತ ಕೇಳಲಾಗಿತ್ತು. ಡಿಸೆಂಬರ್ 1927 ಇದಕ್ಕೆ ಸರಿಯಾದಂತಹ ಉತ್ತರ. ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡಿ, ಹಾಗೆ ಇದ್ರ ಬಗ್ಗೆ ಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡ್ತೇನೆ. ಸೊ ಬನ್ನಿ, ಆಲ್ ಇಂಡಿಯಾ ಸ್ಟೇಟ್ ಪೀಪಲ್ ಕಾನ್ಫರೆನ್ಸ್ ಏನಿದೆ, ಇದು ಡಿಸೆಂಬರ್ 1927 ಬಾಂಬೆನಲ್ಲಿ ಸ್ಥಾಪನೆ ಆಗತ್ತೆ. ಅದನ್ನೇ ಶಾರ್ಟ್ ಕಟ್ ಅಲ್ಲಿ ಹೇಳ್ತಕ್ಕಂಥದ್ದು AISPC ಅಂತ ಕರೀತಾರೆ. ಆಲ್ ಇಂಡಿಯಾ ಸ್ಟೇಟ್ ಪೀಪಲ್ಸ್ ಕಾನ್ಫರೆನ್ಸ್ ಅಂತ ಕೂಡ ಕರೀತಾರೆ. ಇದರ ಸ್ಥಾಪಕರು MR ಜೈಕರ್ ಅವರು ಮತ್ತೆ ಸರ್ ಸುಲ್ತಾನ್ ಅಹಮದ್ ಅವರು. ಸೊ ಇದರ ಮೊದಲ ಅಧಿವೇಶನ ಬಂದ್ಬಿಟ್ಟು ಮುಂಬೈಯಲ್ಲಿ ನಡೀತು. ಸೊ ಇದು ಬ್ರಿಟಿಷ್ ಆಳ್ವಿಕೆಯಲ್ಲಿ ನಾವು ನೋಡಬಹುದಾದಂತಹ ಅರೆ ಸ್ವಾಯತ್ತ ಘಟಕ, ಅಂದ್ರೆ ಒಂದು NGO ತರ ಕೆಲಸ ಮಾಡ್ತಾ ಇತ್ತು. ಇದನ್ನ ಸ್ಥಾಪನೆ ಮಾಡೋ ಉದ್ದೇಶ ಏನಾಗಿತ್ತು? ಮೂಲತಃ ಜನರ ಹಕ್ಕುಗಳ ಬಗ್ಗೆ ಮತ್ತು ಅದಕ್ಕೆ ಕಲ್ಯಾಣಕ್ಕೆ ಸಂಬಂಧಪಟ್ಟಂಗೆ ಕೆಲವು ರೀತಿಯ ಅವಕಾಶಗಳು ಮತ್ತೆ ಬೇಡಿಕೆಗಳನ್ನ ಬ್ರಿಟಿಷರ ಮುಂದೆ ಇಟ್ಟು ಅದರ ಬಗ್ಗೆ ಒಂದು ಪ್ರತಿಪಾದನೆಯನ್ನ ಮಾಡೋದಾಗಿತ್ತು. ಹಂಗಾಗಿ ಇದು ರಾಜಕೀಯ ವಿಚಾರಗಳು, ಸಾಮಾಜಿಕ ನ್ಯಾಯ ಮತ್ತೆ ಆಡಳಿತ ವಿಷಯಗಳ ಬಗ್ಗೆ ಒಂದು ಸಮನಾದ ಗೌರವವನ್ನ ಮತ್ತು ಅದರ ಬಗ್ಗೆ ಇರ್ತಕ್ಕಂಥ ಗಮನವನ್ನ ಹರಿಸಿ ಇಲ್ಲಿ ಪ್ರಚಾರವನ್ನ ಮಾಡ್ತಾ ಇತ್ತು. ಹಂಗಾಗಿ ಆಲ್ ಇಂಡಿಯಾ ಸ್ಟೇಟ್ ಪೀಪಲ್ ಕಾನ್ಫರೆನ್ಸ್ ಏನಿದೆ, ಬಾಂಬೆಯಲ್ಲಿ ಸ್ಥಾಪನೆಯಾಗುವುದಕ್ಕಿಂತ ಮುಂಚೆ ನಾವು ನೋಡಿದ್ರೆ ಈ ಒಂದು ಪ್ರಮುಖವಾಗಿರ್ತಕ್ಕಂತಹ ಸಂಘಟನೆ ಏನಿತ್ತಲ್ವಾ, ಈ ಸಂಘಟನೆಯನ್ನ ಮೊದಲ ಬಾರಿ ಇದನ್ನ ಪ್ರಜಾಮಂಡಲಗಳು ಅಂತ ಕರೀತಾ ಇದ್ರು, ಜೊತೆಗೆ ಲೋಕ ಪರಿಷತ್ಗಳು ಅಂತನೂ ಕೂಡ ಕರೀತಾ ಇದ್ರು. ಬಟ್ 1927ರಿಂದಲೂ ಕೂಡ ಇದು ಸಮ್ಮೇಳನ ನಡೆಸ್ತಾ ಇತ್ತು. ಆದರೆ 30ರವರೆಗೂ ಇದು ಈ ಸಮ್ಮೇಳನ ನಡೆಸಿದ್ರು ಕೂಡ ಇದಕ್ಕೆ ಯಾವುದೇ ರೀತಿಯಾದಂತಹ ಸ್ವಾತಂತ್ರ್ಯ ಹೋರಾಟಗಾರರ, ಜನಪ್ರಿಯ ನಾಯಕರ ಪ್ರಾತಿನಿಧ್ಯ ಇರಲಿಲ್ಲ. ಸೊ ಹೀಗೆ ಪ್ರಾತಿನಿಧ್ಯ ಇರದೇ ಇರುವಾಗ
ಕಾಂಗ್ರೆಸ್ ಅನ್ಕೊಳ್ಳುತ್ತೆ ಈ ಒಂದು ಸಂಘಟನೆ 1935ರಲ್ಲಿ ಇದಕ್ಕೆ ಅಧ್ಯಕ್ಷರಾಗಬೇಕು ಅಂತ ಹೇಳಿ INC ಅನ್ನ ಇದು ಬೇಡ್ಕೊಳ್ಳುತ್ತೆ. ಸೊ ಅಲ್ಲಿಗೆ INC ಇಂದಾಗಿ ಕಾಂಗ್ರೆಸ್ಗೆ ಆಹ್ವಾನ 1935 ವರೆಗೆ ಕೊಟ್ರು. ಹಂಗಾಗಿ ನಾವಿಲ್ಲಿ ಏನ್ ಮಾತಾಡ್ತೀವಿ ಅಂತಂದ್ರೆ 1927ರಿಂದ 35ರವರೆಗೂ ಇದರ ಪ್ರಖ್ಯಾತಿ ಇರಲಿಲ್ಲ. ಅದ್ರ ಮಧ್ಯೆ ಒಂದು ಪ್ರಯತ್ನ ಕೂಡ ಮಾಡಿದ್ರು. ಯಾವಾಗ 1928 ಅಲ್ಲಿ, ಆ 1928 ಅಲ್ಲಿ ಏನ್ ಪ್ರಯತ್ನ ಮಾಡಿದ್ರು, ಸರ್ವ ಪಕ್ಷಗಳ ಸಮ್ಮೇಳನದ ಭಾಗವಾಗಿ ಲಕ್ನೋದಲ್ಲಿ ಇದೊಂದು ಕಾರ್ಯಕ್ರಮ ಮಾಡಿದ್ರು. ಸೊ ಲಕ್ನೋದಲ್ಲಿ ಇದರ ಆಯೋಜನೆ ಮಾಡಿದಾಗ ಅಲ್ಲಿ ಚರ್ಚಾ ವಿಷಯವಾಗಿ ತಗೊಂಡಾಗ ನೆಹರು ವರದಿ ಅಂದ್ರೆ ಮೋತಿಲಾಲ್ ನೆಹರು ಅವರ ಕರಡು ಸಂವಿಧಾನದ ವರದಿಯ ಮುಖಾಂತರ ಇದನ್ನ ಆರಂಭ ಮಾಡಿದ್ರು. ಆದ್ರೂ ಕೂಡ ಇದು ದೊಡ್ಡ ಪ್ರಮಾಣದ ಯಶಸ್ಸನ್ನ 35ರವರೆಗೂ ಕೂಡ ಗಳಿಸ್ಕೊಳ್ಳೋದಕ್ಕೆ ಇದರ ಕೈಲಿ ಆಗ್ಲಿಲ್ಲ. ಆ ನಂತರ ಆಗಿದ್ದಂತ ಬದಲಾವಣೆ ಏನೋ 1939ರಿಂದ ಹಿಡಿದು 1946ರವರೆಗೆ ಈ ಸಂಘಟನೆಯ ಪ್ರಮುಖ ಶಾಶ್ವತ ಅಧ್ಯಕ್ಷರಾಗಿ ಜವಾಹರ್ಲಾಲ್ ನೆಹರೂರವರು ಉಳ್ಕೋತಾರೆ. ಹೀಗೆ ಜವಾಹರ್ಲಾಲ್ ನೆಹರು ಅವ್ರಿಗೋಸ್ಕರನ ಈ ಪ್ರಶ್ನೆ ಕೇಳಿರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ. ಓಕೆ, ಹಂಗಾಗಿ ಇದನ್ನ ಸ್ಟಾರ್ ಆಗಿ ಕೇಳ್ತಾ ಇದೀನಿ, ಇಂಪಾರ್ಟೆಂಟ್ ಆಗತ್ತಿದು. ನಂತರ ಭಾರತ ಸ್ವಾತಂತ್ರ್ಯದ ನಂತರ ಕಾಂಗ್ರೆಸ್ ಚಳುವಳಿಯಿಂದ ಇದು ಸ್ವಲ್ಪ ದೂರ ಉಳಿಯುತ್ತೆ. AISPC ಮುಂದೆ ರಾಷ್ಟ್ರೀಯ ಸರ್ಕಾರದ ವಿಲೀನ ಸಂಬಂಧಗಳ ಮೂಲಕ ರಾಜಪ್ರಭುತ್ವದ ಆಡಳಿತಗಾರರೊಂದಿಗೂ ಕೂಡ ಇದು ತನ್ನ ಮೈತ್ರಿಯನ್ನ ಮಾಡಿಕೊಳ್ತು. ಮುಂದೆ ಸ್ಟೇಟ್ ಪೀಪಲ್ ಕಾನ್ಫರೆನ್ಸ್ ಏನಿದೆ 25 ಏಪ್ರಿಲ್ 1948ಗೆ ಇದು ಭಾರತದ ಸ್ವತಂತ್ರಗೊಂಡ ನಂತರ ತಾನೇ ವಿಸರ್ಜನಾ ಕ್ರಮಗಳನ್ನ ಕೈಗೊಂಡು ಅಲ್ಲಿಗೆ ವಿಸರ್ಜನೆ ಆಯ್ತು. ಆ ವಿಸರ್ಜನೆ ಆಗೋದಕ್ಕಿಂತ ಮುಂಚೆ ಇದು ಕಾಶ್ಮೀರ್ ಹೋರಾಟದಲ್ಲೂ ಕೂಡ ತುಂಬಾನೇ ಪ್ರಖ್ಯಾತ ಗಳಿಸಿತ್ತು. ಒಮರ್ ಅಬ್ದುಲ್ಲಾ, ಫಾರೂಕ್ ಅಬ್ದುಲ್ಲಾ ಅವರು ಕೂಡ ಅಷ್ಟೇ ಸ್ಟೇಟ್ ಪೀಪಲ್ ಕಾನ್ಫರೆನ್ಸ್ ನ ಒಂದು ಮುಖ್ಯಸ್ಥವನ್ನ ಅವರು ತೆಗೆದುಕೊಂಡು ಹೋಗ್ತಾ ಇದ್ರು. ಸೊ ಈ ಎಲ್ಲ ಸಂಘಟನೆಗಳ ಹೋರಾಟದಲ್ಲಿ ನಾವು ನೋಡಬಹುದಾದಂತ ಇಂಪಾರ್ಟೆಂಟ್ ವಿಚಾರ ಅಂತಂದ್ರೆ ಅದೇನೆ, ಇದು ಭಾರತದ ಎಲ್ಲ ಘಟಕಗಳನ್ನು ಕೂಡ ಕಾಂಗ್ರೆಸ್ ಅಲ್ಲಿ ವಿಲೀನ ಮಾಡಿತು. ಹಾಗೆ ಈ MR ಜಾಯ್ಕರ್ ಅವರು ಏನ್ ಮಾಡಿದ್ರು, ಈ ವಿಚಾರದಲ್ಲಿ ಇವ್ರು ತೆಗೆದುಕೊಂಡಂತ ತೀರ್ಮಾನಗಳು ಬಹಳ ಮುಖ್ಯವಾಯಿತು. ಬನ್ನಿ ಈಗ MR ಜಾಯ್ಕರ್ ಅವ್ರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ವರದಿಯನ್ನ ನಾವು ತಿಳ್ಕೊಳ್ಬೇಕು. ಯಾಕೆಂದ್ರೆ ಇಂಪಾರ್ಟೆಂಟ್ ಆಗುತ್ತೆ. ತಿಳ್ಕೊಳ್ಳೋಕ್ಕೂ ಮುಂಚೆ ಈ QR ಕೋಡ್ ನ ಸ್ಕ್ಯಾನ್ ಮಾಡಿ ವಿಡಿಯೋಗೆ ಒಂದು ಉತ್ತಮವಾದಂತ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಹಂಗಾಗಿ MR ಜಾಯ್ಕರ್ ಅವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡಂತಹ ಈ ಪ್ರಮುಖವಾಗಿರ್ತಕ್ಕಂತಹ ವಿಚಾರ ಏನಿದೆ ಅದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ನಮಸ್ಕಾರ. ಭಾರತದ ಇತಿಹಾಸವನ್ನ ನೋಡಿದಾಗ ನಮಗೆ ಅನೇಕ ಮಹಾನ ನಾಯಕರ ಹೆಸರುಗಳು ನೆನಪಿಗೆ ಬರುತ್ತೆ. ಆದರೆ ತೆರೆಮರೆಯಲ್ಲಿ ಉಳಿದು ದೇಶಕ್ಕೆ ದೊಡ್ಡ ಕೊಡುಗೆ ಕೊಟ್ಟ ಕೆಲವರಿದ್ದಾರೆ. ಬನ್ನಿ, ಇವತ್ತು ನಾವು ಅಂತಹ ಒಬ್ಬ ಪ್ರಭಾವಿ ವಕೀಲ, ರಾಜಕಾರಣಿ ಮತ್ತು ಶಿಕ್ಷಣ ತಜ್ಞರಾದ ಮುಕುಂದ್ ರಾಮರಾವ್ ಜೇಕರ್ ಅವರ ಕಥೆಯನ್ನೊಮ್ಮೆ ನೋಡೋಣ. ಈ ದೃಶ್ಯ ನೋಡಿ, ಇದು 1932ನೇ ಇಸ್ವಿ, ಅಂದ್ರೆ ಭಾರತದ ಇತಿಹಾಸದ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಪುಣೆಯ ಯರವಾಳ ಜೈಲಿನಲ್ಲಿ ಒಂದು ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಲಾಗ್ತಿದೆ. ಚಿತ್ರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರಂತಹ ದಿಗ್ಗಜರಿದ್ದಾರೆ. ಈ ಒಂದು ಘಟನೆ ದೇಶದ ಮುಂದಿನ ದಿಕ್ಕನ್ನೇ ಬದಲಾಯಿಸಿತ್ತು. ಆದ್ರೆ ಈ ದೊಡ್ಡ ದೊಡ್ಡ ನಾಯಕರ ನಡುವೆ ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಇದ್ರು. ಅವರೇ ಮುಕುಂದ ರಾಮರಾವ್ ಜೈಕರ್. ಅಂತಹ ಒಂದು ಮಹತ್ವದ ಸಮಯದಲ್ಲಿ ಆ ಜಾಗದಲ್ಲಿ ಅವರಿಗೆ ಏನ್ ಕೆಲಸ, ಅಷ್ಟಕ್ಕೂ ಆ ಐತಿಹಾಸಿಕ ಘಟ್ಟಕ್ಕೆ ಅವರು ಬಂದು ತಲುಪಿದ್ದು ಹೇಗೆ? ಬನ್ನಿ ಇದರ ಹಿಂದಿನ ಕಥೆಯನ್ನ ನೋಡೋಣ. ಹಾಗಾದ್ರೆ ಆ ಪ್ರಶ್ನೆಗೆ ಉತ್ತರ ಸಿಗೋದು ಅವರ ಹಿನ್ನೆಲೆಯಲ್ಲಿ. ಜೈಕರ್ ಅವರನ್ನ ಆ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದು ಅವರ ಅದ್ಭುತವಾದ ಕಾನೂನು ಜ್ಞಾನ ಮತ್ತು ಅವರ ವೃತ್ತಿಜೀವನ. ಅವರ ಪಯಣ ಶುರುವಾಗಿದ್ದೇ ಅಲ್ಲಿಂದ. ಸರಿ, ಅವರ ಬೆಳವಣಿಗೆಯ ಸ್ಪೀಡ್ ನೋಡಿ. 1902ರಲ್ಲಿ ಬಾಂಬೆಯಲ್ಲಿ LLB ಪದವಿ ಮುಗಿಸ್ತಾರೆ. ಕೇವಲ 3 ವರ್ಷ ಅಂದ್ರೆ 1905ರಷ್ಟೊತ್ತಿಗೆ ಲಂಡನ್ನಲ್ಲಿ ಬ್ಯಾರಿಸ್ಟರ್ ಕೂಡ ಆಗ್ಬಿಡ್ತಾರೆ. ಅಷ್ಟೇ ಅಲ್ಲ, ಅದೇ ವರ್ಷ ಭಾರತಕ್ಕೆ ವಾಪಸ್ ಬಂದು ಬಾಂಬೆ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಕೂಡ ಶುರು ಮಾಡ್ತಾರೆ. ಎಂತಹ ವೇಗ ಅಲ್ವಾ? ಕಾನೂನು ಜ್ಞಾನ ಇದ್ದ ಮಾತ್ರಕ್ಕೆ ಅವರು ಕೋರ್ಟ್ ಹಾಲಿಗೆ ಸೀಮಿತವಾಗಲಿಲ್ಲ. ಅದೇ ಜ್ಞಾನ, ಅದೇ ಬುದ್ಧಿವಂತಿಕೆ ಅವರನ್ನ ಭಾರತದ ಸ್ವಾತಂತ್ರ್ಯ ಹೋರಾಟದ ರಾಜಕೀಯದೊಳಗೆ ಎಳೆದು ತಂತು. ಅವರ ರಾಜಕೀಯ ಜೀವನ ನೋಡಿದ್ರೆ ಅದು ಎಷ್ಟು ವಿಶಾಲವಾಗಿತ್ತು ಅಂತ ಗೊತ್ತಾಗುತ್ತೆ. ಸ್ವರಾಜ್ ಪಕ್ಷದ ನಾಯಕರಾಗಿದ್ರು, ಬಾಂಬೆ ವಿಧಾನ ಪರಿಷತ್ತು, ಕೇಂದ್ರ ಶಾಸನ ಸಭೆ, ಹೀಗೆ ಒಂದಾದ್ಮೇಲೊಂದರಂತೆ ಕೊನೆಗೆ ನಮ್ಮ ಸಂವಿಧಾನವನ್ನೇ ರಚಿಸಿದ ಸಂವಿಧಾನ ಸಭೆಯ ಸದಸ್ಯರೂ ಆಗಿದ್ರು. ಗಮನಿಸಬೇಕಾದ ಇನ್ನೊಂದು ಅಂಶ ಅಂದ್ರೆ ಅವರು ಒಂದೇ ಪಕ್ಷಕ್ಕೆ ಕಟ್ಟಿಬಿದ್ದವರಲ್ಲ. ಇದು ಅವರ ಸ್ವತಂತ್ರ ಚಿಂತನೆಯನ್ನು ತೋರಿಸುತ್ತೆ. 1928
ಭಾರತದ ರಾಜಕೀಯದಲ್ಲಿ ಇದೊಂದು ತುಂಬಾನೇ ಪ್ರಮುಖವಾದ ವರ್ಷ. ದೇಶದ ಭವಿಷ್ಯ ಹೇಗಿರಬೇಕು ಅಂತ ಚರ್ಚೆ ಮಾಡೋಕೆ ಎಲ್ಲಾ ಪಕ್ಷಗಳು ಒಂದೆಡೆ ಸೇರಿದ್ವು. ಈ ಸಮ್ಮೇಳನದಲ್ಲಿ ಜೈಕರ್ ಅವರ ಪಾತ್ರ ಅತ್ಯಂತ ನಿರ್ಣಾಯಕವಾಗಿತ್ತು. ಈ ಸಮ್ಮೇಳನದಲ್ಲಿ ಏನಾಯಿತು? ಮೊಹಮ್ಮದ್ ಅಲಿ ಜಿನ್ನಾ ಅವರು ಕೆಲವು ಬೇಡಿಕೆಗಳನ್ನು ಮುಂದಿಟ್ರು. ಆಗ ಜೈಕರ್ ದೃಢವಾಗಿ ವಿರೋಧಿಸಿದ್ರು. ಯಾಕಂತಂದ್ರೆ ಆ ಬೇಡಿಕೆಗಳು ದೇಶದ ಒಗ್ಗಟ್ಟಿಗೆ ಪೆಟ್ಟು ಕೊಡಬಹುದು ಅನ್ನೋದು ಅವರ ಸ್ಪಷ್ಟ ಅಭಿಪ್ರಾಯವಾಗಿತ್ತು. ಹಾಗಾಗಿ ಅವುಗಳನ್ನು ತಿರಸ್ಕರಿಸುವಲ್ಲಿ ಇವರ ಪಾತ್ರ ದೊಡ್ಡದಿತ್ತು. ರಾಜಕೀಯ ಅಷ್ಟೇ ಅಲ್ಲ, ಜಯಕರ್ ಅವರ ಕೊಡುಗೆ ಅದಕ್ಕೂ ಮೀರಿದ್ದು. ಬನ್ನಿ ಈಗ ಅವರ ಜೀವನದ ಮತ್ತೊಂದು ಮುಖ್ಯ ಅಧ್ಯಾಯವನ್ನ ನೋಡೋಣ. ಅದುವೇ ಶಿಕ್ಷಣ ಕ್ಷೇತ್ರ. 1948 ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ 6ನೇ ವರ್ಷ. ಇದು ಜಯಕರ್ ಅವರ ಜೀವನದಲ್ಲಿ ಒಂದು ಹೊಸ ಶಕೆಯನ್ನೇ ಶುರು ಮಾಡಿದ ವರ್ಷ. ಹೌದು, ಅದೇ 1948ರಲ್ಲಿ ಅವರು ಪುಣೆ ವಿಶ್ವವಿದ್ಯಾಲಯದ ಮೊಟ್ಟಮೊದಲ ಉಪಕುಲಪತಿಯಾಗಿ ನೇಮಕ ಆಗ್ತಾರೆ. ನೋಡಿ, ಒಬ್ಬ ರಾಜಕಾರಣಿ, ಒಬ್ಬ ವಕೀಲ, ಈಗ ಶಿಕ್ಷಣ ಕ್ಷೇತ್ರದ ಶಿಲ್ಪಿ. ಇದು ಅವರ ವ್ಯಕ್ತಿತ್ವದ ಇನ್ನೊಂದು ಅದ್ಭುತ ಮುಖವನ್ನು ನಮಗೆ ತೋರಿಸುತ್ತೆ. ಸುಮ್ಮನೆ 1-2 ವರ್ಷ ಅಲ್ಲ, ಬರೋಬ್ಬರಿ 8 ವರ್ಷಗಳ ಕಾಲ, ಅಂದ್ರೆ 1948ರಿಂದ 1956ರವರೆಗೆ ಉಪಕುಲಪತಿಯಾಗಿ ಕೆಲಸ ಮಾಡ್ತಾರೆ. ಈ ಸಮಯದಲ್ಲಿ ಅವರು ಆ ವಿಶ್ವವಿದ್ಯಾಲಯಕ್ಕೆ ಒಂದು ಭದ್ರವಾದ ಅಡಿಪಾಯ ಹಾಕಿ ಅದನ್ನ ದೇಶದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿ ರೂಪಿಸ್ತಾರೆ. ಹಾಗಾದ್ರೆ ವಕೀಲರಾಗಿ, ರಾಜಕಾರಣಿಯಾಗಿ, ಶಿಕ್ಷಣ ತಜ್ಞರಾಗಿ ಜೈಕರ್ ಅವರು ನಮಗಾಗಿ ಬಿಟ್ಟುಹೋದ ಪರಂಪರೆ ಯಾವುದು? ಬನ್ನಿ ಅವರ ಇಡೀ ಜೀವನದ ಸಾರಾಂಶವನ್ನ ನೋಡೋಣ. ಸರಳವಾಗಿ ಹೇಳೋದಾದ್ರೆ ಎಂ.ಆರ್. ಜೈಕರ್ ಅಂದ್ರೆ ಒಬ್ಬ ವಕೀಲ, ವಿದ್ವಾಂಸ ಮತ್ತು ರಾಜಕಾರಣಿ. ಭಾರತ ಅನ್ನೋ ಒಂದು ಹೊಸ ರಾಷ್ಟ್ರ ಹುಟ್ಟುತ್ತಿದ್ದ ತುಂಬಾನೇ ಕ್ಲಿಷ್ಟಕರವಾದ ಸಮಯದಲ್ಲಿ ದೇಶಕ್ಕೆ ದಾರಿ ತೋರಿಸಿದ ಪ್ರಮುಖ ವ್ಯಕ್ತಿಗಳಲ್ಲಿ ಇವರೂ ಒಬ್ರು. ವಕೀಲ, ರಾಜಕಾರಣಿ, ನ್ಯಾಯಾಧೀಶ್, ಶಿಕ್ಷಣ ತಜ್ಞ, ಈ 4 ಪದಗಳು ಅವರ ಇಡೀ ವ್ಯಕ್ತಿತ್ವವನ್ನ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಅವರು ಕೊಟ್ಟ ಕೊಡುಗೆಯನ್ನ ಹಿಡಿದಿಡುತ್ತವೆ. ಕೊನೆಯದಾಗಿ ಒಂದು ಪ್ರಶ್ನೆ ಕಾಡುತ್ತೆ. ಜಯಕರ್ ಅವರ ಕಥೆ ನಮ್ಗೆ ಏನ್ ಹೇಳುತ್ತೆ? ಒಂದು ರಾಷ್ಟ್ರವನ್ನ ಕಟ್ಟೋದು ಅಂದ್ರೆ ಕೇವಲ ರಾಜಕೀಯ ನಾಯಕರ ಕೆಲಸ ಅಲ್ಲ ಅಲ್ವಾ? ಅವರ ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಎಷ್ಟೋ ಜನರ ಪರಿಶ್ರಮದಿಂದ ಒಂದು ದೇಶ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದರ ಬಗ್ಗೆ ಯೋಚಿಸುವಂತೆ ಮಾಡುತ್ತೆ. Please subscribe and like my video. Thanks for watching.